ಬೆಂಗಳೂರಿನ ರಾಮೋಹಳ್ಳಿ ಲೆವೆಲ್ ಕ್ರಾಸಿಂಗ್ ಕೆಳ ಸೇತುವೆ ಏನಿದೆ ಅದರ ಉದ್ಘಾಟನೆ ಭಾಗದಲ್ಲಿದ್ದೀನಿ. ಹಲವು ವರ್ಷಗಳಿಂದ ಕೆಂಗೇರಿಯಿಂದ ಹೆಜ್ಜಾಲಕ್ಕೆ ಹೋಗುವಂತಹ ಸಾವಿರಾರು ಜನರಿಗೆ ಇವತ್ತು ರಿಲೀಫ್ ಸಿಕ್ಕಿದೆ. ಯಾಕಂದ್ರೆ ಫೈನಲಿ ವರ್ಷಗಳಿಂದ ಬಾಕಿ ಉಳಿದಂತಹ ರಾಮೋಹಳ್ಳಿ ಲೆವೆಲ್ ಕ್ರಾಸಿಂಗ್ ಬ್ರಿಡ್ಜ್ ಏನಿದೆ ಇವತ್ತು ಉದ್ಘಾಟನೆ ಆಗಿರುವಂತದ್ದು ಅದೇ ಒಂದು ಜಾಗದಲ್ಲಿದ್ದೀನಿ. ಅಂದ್ರೆ ಪ್ರಮುಖವಾಗಿ ಇವತ್ತು ರೈಲ್ವೆ ಸಚಿವರಾದಂತಹ ವಿ ಸೋಮಣ್ಣ ಹಾಗೆ ಸಂಸದೆ ಶೋಭಾ ಕರಂದ್ಲೇಜೆ ಅವರು ಇವತ್ತು ಈ ಒಂದು ಕಾರ್ಯಕ್ರಮವನ್ನ ಉದ್ಘಾಟನೆಯನ್ನ ಮಾಡಿದ್ರು. ಪ್ರಮುಖವಾಗಿ ಕೆಂಗೇರಿಯಿಂದ ಹೆಜ್ಜಾಲಕ್ಕೆ ಹೋಗುವಂತಹ ಸಾವಿರಾರು ಜನರಿಗೆ ಇದೊಂದು ದೊಡ್ಡ ವರದಾನ ಆಗಿದೆ. ವರ್ಷಗಳಿಂದ ಟ್ರಾಫಿಕ್ ಕಾಟದಿಂದ ಬೇಸತ್ತಿದ್ದಂತಹ ರಾಮೋಹಳ್ಳಿ ಲೆವೆಲ್ ಕ್ರಾಸಿಂಗ್ ಗೇಟ್ ನಂಬರ್ 16 ಇದು ಬಳಿ ನಿರ್ಮಿಸಿರುವಂತಹ ಕೆಳ ಸೇತುವೆ ಇವತ್ತು ಫೈನಲಿ ಉದ್ಘಾಟನೆ ಆಯಿತು. ಪ್ರಮುಖವಾಗಿ ಕೆಂಗೇರಿ ಹೆಜ್ಜಾಳ ರಸ್ತೆಯ ರಾಮೋಹಳ್ಳಿ ಗೇಟ್ ಬೆಂಗಳೂರಿನ ಅತ್ಯಂತ ಬಿಸಿಯಾದಂತಹ ಲೆವೆಲ್ ಕ್ರಾಸಿಂಗ್ ಆಗಿತ್ತು. ಪ್ರತಿ 10 ನಿಮಿಷಕ್ಕೊಮ್ಮೆ ಇಲ್ಲಿ ರೈಲ್ ಹೋಗ್ತಾ ಇತ್ತು. ಹೀಗಾಗಿ ಗೇಟ್ ಮುಚ್ಚಿದ್ರೆ ಕನಿಷ್ಠ 30 ರಿಂದ 40 ನಿಮಿಷ ಕಾಯಬೇಕಾದಂತಹ ಪರಿಸ್ಥಿತಿ ಇತ್ತು. ಆಫೀಸಿಗೆ ಹೋಗೋರು, ಶಾಲೆಗೆ ಹೋಗುವಂತಹ ಮಕ್ಕಳಿಗೆ ಇಲ್ಲಿ ಸಾಕಷ್ಟು ಸಮಸ್ಯೆ ಆಗ್ತಾ ಇತ್ತು. ಇದೀಗ ಕೇವಲ 7 ತಿಂಗಳಲ್ಲಿಯೇ ಈ ಕೆಳ ಸೇತುವೆ ಕಾಮಗಾರಿಯನ್ನ ಮುಗಿಸಲಾಗಿದ್ರೆ ಇದರ ಡೆಡ್ ಲೈನ್ 9 ತಿಂಗಳು ಅಂತ ಇಟ್ಕೊಂಡಿದ್ರು. ಆದ್ರೆ 7.5 ತಿಂಗಳು 8 ತಿಂಗಳಲ್ಲಿ ಈ ಒಂದು ಕೆಳ ಸೇತುವೆ ಕಾಮಗಾರಿಯನ್ನ ಉದ್ಘಾಟನೆಯನ್ನ ಕೂಡ ಮಾಡಲಾಗಿದೆ. ನಾಳೆಯಿಂದ ಈ ಒಂದು ಕೆಳ ಸೇತುವೆ ಜನರಿಗೆ ಮುಕ್ತವಾಗುತ್ತೆ, ಇದರಲ್ಲಿ ಓಡಾಡಬಹುದು. ಪ್ರಮುಖವಾಗಿ ಇವತ್ತು 11 ಗಂಟೆ ಹೊತ್ತಿಗೆ ಈ ಒಂದು ಕಾರ್ಯಕ್ರಮ ಆಯಿತು. ಈ ಕಾರ್ಯಕ್ರಮದಲ್ಲಿ ಭಾಗಿಯಾದಂತಹ ರೈಲ್ವೆ ಸಚಿವರು ಉದ್ಘಾಟನೆಯನ್ನ ಮಾಡೋ ಮೂಲಕ ಹಲವು ವರ್ಷಗಳಿಂದ ಇದ್ದಂತಹ ಬೇಡಿಕೆಯನ್ನ ಈಡೇರಿಸಿದ್ದಾರೆ ಅಂತಲೂ ಕೂಡ ಹೇಳಬಹುದಾಗಿದೆ. ಇನ್ನು ರೈಲ್ವೆ ಇಲಾಖೆ ಪ್ರಕಾರ ಬೆಂಗಳೂರಿನಲ್ಲಿ ಇನ್ನೂ ಕೂಡ 12 ಲೆವೆಲ್ ಕ್ರಾಸಿಂಗ್ ಇಂತಹ ಕೆಳ ಸೇತುವೆ ನಿರ್ಮಾಣಕ್ಕೆ ಯೋಜನೆ ಇದೆ. ಕೆಂಗೇರಿ ಮಾದರಿಯಲ್ಲಿ ಟ್ರಾಫಿಕ್ ಸಮಸ್ಯೆ ಬಗೆಹರಿಸೋದೊಂದು ಗುರಿಯನ್ನ ಕೂಡ ಇಟ್ಕೊಳ್ಳಲಾಗಿದೆ. ಒಟ್ನಲ್ಲಿ ಹಲವು ವರ್ಷಗಳಿಂದ ಕಾಯ್ತಾ ಇದ್ದಂತಹ ರಾಮೋಹಳ್ಳಿ ಲೆವೆಲ್ ಕ್ರಾಸಿಂಗ್ ಕೆಳ ಸೇತುವೆ ಇವತ್ತು ಫೈನಲ್ ಆಗಿ ಉದ್ಘಾಟನೆ ಆಗಿರುವಂತದ್ದು. ನಾಳೆಯಿಂದ ಸಿಟಿ ಜನರಿಗೆ ಈ ಒಂದು ಭಾಗ ಮುಕ್ತವಾಗಿರುತ್ತೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.